ವೀಕ್ಷಕರೇ, ನಾವು ಈ ಬ್ರಿಕ್ಸ್ ನ ಕ್ವಾಲಿಟಿ ಚೆಕ್ ಮಾಡ್ತಾ ಇದೀವಿ. ಸೊ ಇಲ್ಲಿ ನನ್ನ ಕೈಯಲ್ಲಿ ಬ್ರಿಕ್ಸ್ ಇದೆ, ಹಿಂದ್ಗಡೆ ನೋಡ್ತಾ ಇದ್ದೀರಾ ಭಾರತ್ ಬೆನ್ಸ್ ಲಾರಿ ಇದೆ. ಸೊ ಅದನ್ನ ನಾವು ಇವಾಗ ಹಚ್ತಾ ಇದೀವಿ. ಇವಾಗ ತಂದಿಕ್ಕಿರೋ ಇಟ್ಕೆ ತೆಗ್ದಿರೋ ಇಟ್ಕೆ ಅದ್ರ ಮೇಲೆ ಮನುಷ್ಯ ನಿಂತ್ಕೊಂಡ್ರು ಒಂದು ಇದ್ರೂ ಇಟ್ಕೆನೂ ಡ್ಯಾಮೇಜ್ ಆಗಲ್ಲ, ನಿಂತ್ಕೊಳ್ಳೋದ್ರ ಮೇಲೆ. ಮೇನ್ ಅಡ್ವಾಂಟೇಜ್ ಹೆಂಗೆ ಗೊತ್ತಾ, ಎಕೋ ಫ್ರೆಂಡ್ಲಿ. ನಿಮ್ಗೆ ಆಚೆ ಕಡೆ ಎಷ್ಟೇ ಬಿಸಿಲಿದ್ರು ಒಳಗಡೆ ಮನೆ ಕೂಲ್ ಆಗಿರುತ್ತೆ, ಮತ್ತೆ ಆಚೆ ಕಡೆ ಎಷ್ಟೇ ತಣ್ಣಗಿದ್ರು ಮನೆ ಒಳಗಡೆ ಬೆಚ್ಚಗಿರುತ್ತೆ. ಏನ್ ತಿಳ್ಕೊಂಡ್ರೆ ಮಣ್ಣಿನ ನೈತಿಕತೆ ಇರೋದೇ ಆ ಥರ. ಆಸ್ ಪರ್ ISI ಪ್ರಕಾರ ನಿಮಗೆ 30 ವರ್ಷ ಕೊಟ್ಟಿದ್ದಾರೆ. 30 ವರ್ಷ ಅದನ್ನು ಡಬಲ್ ಆಗಿ 100% ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ನೀವು ಹಳೆ ಕಾಲದ ಮಣ್ಣಿನ ಮನೆಗಳು ಇವತ್ತಿಗೂ 100 ವರ್ಷ ಇರೋ ಮನೆಗಳು ನೋಡಿರ್ತೀರಾ. ಸೇಮ್ ಅದೇ ಟೆಕ್ನಿಕಲ್ಲೇ ಒಂದು ಶೇಪ್ ಒಂದು ಕೊಟ್ಟಿದ್ದೀವಿ ಅಷ್ಟೇ, ಏನೋ ಇಂಟರ್ಲಾಕಿಂಗ್ ಶೇಪು. ಇನ್ನೆಲ್ಲ ಸೇಮೇ ಇರುತ್ತೆ ನಮ್ಗೆ, ಎಲ್ಲ ಸೇಮೇ ಮಾಡಿ. ಮಡ್ ಬ್ಲಾಕ್ಸ್ ಅಲ್ಲಿ ವಾಟರ್ ಸಂಪೂರ್ಣ ಮಾಡಿದೀವಿ. ಒಂದು ಚೂರು ವಾಟರ್ ಪ್ರೂಫಿಂಗ್ ಕೋಟೆಡ್ ಮಾಡಿಲ್ಲ, ಮತ್ತೆ ಏನು ಕೆಮಿಕಲ್ ಅದರದ್ದು ಏನೋ ಬಳಸಿಲ್ಲ. ಬ್ರಿಕ್ ಏನಿದೆ ಬ್ರಿಕ್ ಅದೇ ತರ ಕಳಿಸ್ಬಿಟ್ಟು ಸಿಮೆಂಟ್ ಪಾಯಿಂಟಿಂಗ್ ಮಾಡಿ ಹಂಗೆ ನೀರು ತುಂಬಿಸಿರೋದಷ್ಟೇ. ಇವತ್ತರೆಗೂ ನಮ್ಗೆ ಒಂದು ಸಿಂಗಲ್ ಲೀಕೇಜ್ ಇಲ್ಲ. ಕನ್ಸ್ಟ್ರಕ್ಷನ್ ಕಾಸ್ಟ್ ಅಲ್ಲಿ 20-25% 100 ಸೇವ್ ಮಾಡ್ಬೋದು. ಮೇನ್ ಪ್ಲಾಸ್ಟಿಂಗು, ಮ್ಯಾನ್ ಪವರು, ಮೆಟೀರಿಯಲ್ಲು, ಇದರಲ್ಲಿ ಲೇಬರ್ ಕಾಸ್ಟ್ ಸೇವ್ ಆಗುತ್ತೆ. ಮತ್ತು ಟೈಮ್ ಕನ್ಸಂಪ್ಷನ್. ನಿಮಗೆ ಸಿಮೆಂಟ್ ಬ್ಲಾಕ್ ಯೂಸ್ ಮಾಡಿದ್ರೆ ಪರ್ ಡೇ ನಿಮ್ಮ 5 ಕೋರ್ಸ್ ಮೇಲೆ ಇಕ್ಕಾಗಲ್ಲ. ಒಂದು ದಿವಸಕ್ಕೆ ಲೀಟ್ಲವರೆಗೂ ತಗೊಂಡೋಗ್ಬೋದು. ನಿಮಗೆಲ್ಲ ಸಿಂಕೇಜ್ ಇಶ್ಯೂಸ್ ಎಲ್ಲೂ ಬರೋಲ್ಲ ನಮ್ಮ ಈ ಬ್ರಿಕ್ಕಲ್ಲಿ. ಹೋಗಿದೆ ಕಾಣಿಸ್ತಾ ಇದೆ ನಿಮಗೆ ಈ ಪಾರ್ಟಲ್ಲಿ. ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಅದು. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ಇವಾಗ ನಾವು ಎಲ್ಲಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರತ್ತೆ. ಸೊ ನೋಡ್ತಾ ಇದ್ದೀರಾ ಹಿಂದ್ಗಡೆ ಕಂಪ್ಲೀಟ್ ಆಗಿರೋದು ಮಡ್ ಬ್ಲಾಕ್ಸ್. ಸೊ ಈ ಒಂದು ವಿಡಿಯೋಗೆ ನನಗೆ ತುಂಬಾನೇ ಡಿಮ್ಯಾಂಡ್ ಇತ್ತು, ಯಾಕಂದ್ರೆ ನಾವು ಲಾಸ್ಟ್ ಒಂದು ವಿಡಿಯೋ ಮಾಡಾಕಿದ್ವಿ ಕಗ್ಲಿಪುರ್ ಹತ್ರ ಒಂದು ಮಡ್ ಬ್ಲಾಕ್ಸ್ ಅಲ್ಲಿ ಮನೆಯಿಂದ ರೆಡಿ ಮಾಡಿದ್ರು. ಸೊ ಆ ಒಂದು ವಿಡಿಯೋ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಬಂದಿತ್ತು. ಹಾಗೆ ತುಂಬಾ ಜನ ಪರ್ಸನಲ್ ಆಗಿ ನಾನು ಕಾಲ್ ಮಾಡಿ ಕೇಳ್ತಾ ಇರ್ತಿದ್ದು ಒಂದೇ ಪ್ರಶ್ನೆ, ಸರ್ ಈ ತರ ಮಡ್ ಬ್ಲಾಕ್ಸ್ ಎಲ್ಲಿ ಸಿಗತ್ತೆ ಅಂತ. ಸೊ ಅವಾಗ ನಾವು ಸರ್ಚ್ ಮಾಡಿದಾಗ ನಮ್ಗೆ ಇವಾಗ ಬೆಂಗಳೂರಲ್ಲೇ ಒಂದು ಪ್ಲೇಸ್ ಸಿಕ್ಕಿದೆ. ಫ್ಯಾಕ್ಟ್ರಿ ಲೊಕೇಶನ್ ಬಂದು ನಿಮಗೆ ಬನಶಂಕರಿ ಕನಕಪುರ ರೋಡ್ ಹತ್ರ ಬರುತ್ತೆ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ, ಸೊ ಇಲ್ಲಿ ಕಂಪ್ಲೀಟ್ ಆಗಿ ಮಡ್ ಬ್ಲಾಕ್ಸ್ ರೆಡಿ ಆಗಿರುವಂಥದ್ದು. ಬನ್ನಿ ಅವರೊಂದಿಗೆ ಮಾತಾಡೋಣ, ಏನ್ ಪ್ರೈಸಿಗೆ ಸಿಗುತ್ತೆ, ಹೇಗೆ ರೆಡಿ ಆಗ್ತಾ ಇದೆ, ಯಾವ ತರ ಕ್ವಾಲಿಟಿಯಲ್ಲಿ ಸಿಗ್ತಾ ಇದೆ ಅಂತ ಅವರಿಗೆ ಕೇಳ್ಕೊಳ್ಳೋಣ ಬನ್ನಿ. ಹಾಗೆ ವೀಕ್ಷಕರೇ, ಇವಾಗ ನೀವು ನೋಡ್ತಾ ಇದ್ದೀರಾ ನಾವು ಈ ಒಂದು ಬ್ರಿಕ್ಸ್ ರೆಡಿ ಆಗುತ್ತಲ್ಲ ಆ ಒಂದು ಫ್ಯಾಕ್ಟ್ರಿಯಲ್ಲಿ ಬಂದು ನಿಂತಿರೋದು. ಸೊ ಇವಾಗ ನಮ್ಮ ಜೊತೆ ಇದ್ದಾರೆ ದರ್ಶನ್ ಸರ್ ಅವರು. ನಮಸ್ತೆ ಸರ್. ನಮಸ್ಕಾರ. ಸೊ ಇವ್ರದೇ ಫ್ಯಾಕ್ಟ್ರಿ ಆಗಿರುತ್ತೆ, ಇವ್ರ ಹತ್ರ ಕೇಳ್ಕೊಳ್ಳೋಣ ಯಾವ ತರ ಪ್ರೊಸೆಸ್ ಅಲ್ಲಿ ಈ ಒಂದು ಬ್ರಿಕ್ಸ್ ರೆಡಿ ಮಾಡ್ತಾ ಇರೋದು. ಸರ್ ಹೇಳಿ ಸರ್, ಯಾವ ತರ ಪ್ರೊಸೆಸ್ ಇರುತ್ತೆ? ಸರ್ ನಮ್ದು 2 ಥರ ಮಾಡ್ತೀವಿ, ಒಂದು ಮಡ್ ಬ್ಲಾಕ್ಸ್ ಮತ್ತೆ ಸಿಮೆಂಟ್ ಬ್ಲಾಕ್ಸ್. ಇವಾಗ ಆಕ್ಚುಲಾಗಿ ಸಿಮೆಂಟ್ ಬ್ಲಾಕ್ಸ್ ಈಗ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತವ್ರೆ. ಸಿಮೆಂಟ್ ಬ್ಲಾಕ್ಸ್ ಬನ್ನಿ ಅಲ್ಲೇ ತೋರಿಸ್ಕೊಡ್ತೀನಿ ಮಿಕ್ಸಿಂಗ್ ಹೆಂಗಾಗುತ್ತೆ ಅಂತ. ಮಡ್ ಬ್ಲಾಕ್ಸ್ ಮಾಡ್ತಾ ಇದ್ದಾರೆ ಈಗ. ಇದು ಬಂದು ಮಿಕ್ಸರ್ ಮಿಷಿನು. ಇದು ಮಿಕ್ಸರ್ ಮಿಷಿನ್. ನಮ್ದು ಇದರಲ್ಲಿ ಏನೋ ಮಣ್ಣು ಸಿಮೆಂಟು ಎಲ್ಲ ಇದರಲ್ಲೇ ಮಿಕ್ಸ್ ಆಗೋದು. ಇದು ಮತ್ತೆ ಅದು 2 ಇದೆ. ಅದು 8 ಇಂಚಸ್ ಬ್ರಿಕ್ಸ್ ಮಾಡ್ತೀವಿ, ಇದು 6 ಇಂಚಸ್ ಬ್ರಿಕ್ಸ್ ಮಾಡ್ತೀವಿ ಇದರಲ್ಲಿ. ಒನ್ಸ್ ಇದರಲ್ಲಿ ಕಂಪ್ಲೀಟ್ ಮಿಕ್ಸಿಂಗ್ ಪ್ರೊಸೆಸ್ ಆದಮೇಲೆ ಬೆಲ್ಟ್ ಮುಖಾಂತರ ಮಿಷಿನ್ಗೆ ಹೋಗುತ್ತೆ. ಮಿಷಿನ್ಗೆ ಹೋದ್ರೆ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಬ್ರಿಕ್ಕು. ಸೊ ಇಲ್ಲಿಂದ ಮಿಕ್ಸಿಂಗ್ ಆಗಿ ಇಲ್ಲಿ ಏನೇನು ಮಿಕ್ಸ್ ಆಗುತ್ತೆ ಸರ್? ಸರ್ ಸಿಮೆಂಟು, ಮಣ್ಣು ಮತ್ತು GGBS ಅಂತ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ. ಅವೆಲ್ಲ ಕೆಲವೊಂದು ಪ್ರಪೋರ್ಷನ್ ಮಿಕ್ಸ್ ಮಾಡಿ ಅದನ್ನು ಕಳಿಸ್ಕೊಡ್ತೀನಿ ನಿಮಗೆ. ಸೊ ವೀಕ್ಷಕರೇ, ಇವಾಗ ನೀವು ನೋಡ್ತಾ ಇದ್ದೀರಾ ಇಲ್ಲಿ ನಿಮಗೆ ಮಿಕ್ಸಿಂಗ್ ಆಗ್ತಾ ಇದೆ. ಸೊ ಮಿಕ್ಸಿಂಗ್ ಆದ ನಂತರ ಇಲ್ಲಿ ನಿಮಗೆ ಕನ್ವೇಯರ್ ಬೆಲ್ಟ್ ಇರುತ್ತಲ್ಲ, ಸೊ ಈ ಬೆಲ್ಟಿಂದ ಮೇಲೆ ಹೋಗುತ್ತೆ. ಸೊ ಅಲ್ಲಿಂದ ಹೋಗಿ ಮುಂದೆ ಅಲ್ಲಿ ನಿಮಗೆ ಬ್ರಿಕ್ಸ್ ರೆಡಿ ಆಗ್ತಾ ಇರುವಂಥದ್ದು. ಬೆಲ್ಟಿಂದ ಬಂದು ಇದ್ರಿಗೆ ಡಂಪ್ ಆಗುತ್ತೆ ಮೆಟೀರಿಯಲ್ ಬಂದು, ಇಲ್ಲಿ ಬಂದು ಪ್ರೆಸ್ಸಿಂಗ್ ಆಗುತ್ತೆ ಬ್ರಿಕ್ಕು. ಇದು ಬಂದು 80 ಟನ್ ಕಂಪ್ರೆಸಿವ್ ಪ್ರೆಷರ್ ಮಿಷಿನ್. ಒಂದು ಬ್ರಿಕ್ಕು 40 ಟನ್ ಕಂಪ್ರೆಸಿವ್ ಹೈಡ್ರಾಲಿಕ್ ಕಂಪ್ರೆಸರ್ ಅಲ್ಲಿ ಪ್ರೆಸ್ ಆಗುತ್ತೆ ಬ್ರಿಕ್ಕು. ಅದಕ್ಕಾಗ ನಿಮ್ಗೆ ಏನಾದ್ರೆ ಕಂಪ್ಲೀಟ್ಲಿ ಸಾಲಿಡ್ ಆಗಿರುತ್ತೆ ಬ್ರಿಕ್ಕು. ನೋಡಿ ತೆಗ್ದು ಅವ್ರು ಇಟ್ಟಿರ್ತಾ ಇದ್ದಾರೆ. ಇವಾಗ ತಂದಿಕ್ಕಿರೋ ಇಟ್ಕೆ ತೆಗ್ದಿರೋ ಇಟ್ಕೆ ಅದ್ರ ಮೇಲೆ ಮನುಷ್ಯ ನಿಂತ್ಕೊಂಡ್ರು ಒಂದು ದಿವಸ ಇಟ್ಕೆನೂ ಡ್ಯಾಮೇಜ್ ಆಗಲ್ಲ, ನಿಂತ್ಕೊಳ್ಳೋದ್ರ ಮೇಲೆ. ಮಡ್ ಬ್ಲಾಕ್ಸ್ ಅಲ್ಲಿ ವಾಟರ್ ಸಂಪೂರ್ಣ ಮಾಡಿದೀವಿ. ಒಂದು ಚೂರು ವಾಟರ್ ಪ್ರೂಫಿಂಗ್ ಕೋಟೆಡ್ ಮಾಡಿಲ್ಲ, ಮತ್ತೆ ಏನು ಕೆಮಿಕಲ್ ಅದರದ್ದು ಏನೋ ಬಳಸಿಲ್ಲ. ಬ್ರಿಕ್ ಏನಿದೆ ಬ್ರಿಕ್ ಅದೇ ತರ ಕಳಿಸ್ಬಿಟ್ಟು ಸಿಮೆಂಟ್ ಪಾಯಿಂಟಿಂಗ್ ಮಾಡಿ ಹಂಗೆ ನೀರು ತುಂಬಿಸಿರೋದಷ್ಟೇ. ಇವತ್ತರೆಗೂ ನಮ್ಗೆ ಒಂದು ಸಿಂಗಲ್ ಲೀಕೇಜ್ ಇಲ್ಲ. ಇಲ್ಲೊಂದು ಚಿಕ್ಕದು ಮಾಡಿದೀವಿ, ಅಲ್ಲೊಂದು 30,000 ಲೀಟರ್ಸ್ ಒಂದು ಸಂಪ್ ಮಾಡಿದೀವಿ. ಅದು ಕಂಪ್ಲೀಟ್ ಮಡ್ ಬ್ಲಾಕ್ ಯೂಸ್ ಮಾಡಿರೋದು. ಇವಾಗ ನೀವು ನೋಡಿದೀರಾ ಮಡ್ ಬ್ಲಾಕ್ಸ್ ಎಲ್ಲ ಹೇಗೆ ರೆಡಿ ಆಗ್ತಾ ಇದೆ ಅಂತ. ಸರ್ ಇವಾಗ ಇದು ಸಿಮೆಂಟ್ ಬ್ಲಾಕ್ಸ್ ಗಿಂತ ಮತ್ತೆ ಮಡ್ ಬ್ಲಾಕ್ಸ್ ಅಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ? ಸರ್ ಸಿಮೆಂಟ್ ಬ್ಲಾಕ್ ಮಡ್ ಬ್ಲಾಕ್ ಡಿಫ್ರೆನ್ಸಿಯೇಷನ್ ಅಂದ್ರೆ ಕಲರ್ ಡಿಫ್ರೆನ್ಸಿಯೇಷನ್ ಮತ್ತೆ ಯೂಸ್ ಮಾಡೋ ಮೆಟೀರಿಯಲ್. ಮಡ್ ಬ್ಲಾಕ್ಸ್ ಕಂಪ್ಲೀಟ್ಲಿ ಮಡ್ಗೆ ಸಿಮೆಂಟ್ ಮಿಕ್ಸ್ ಮಾಡ್ತೀನಿ,
ಅದಕ್ಕೆ ಬಂದು ಸಿಮೆಂಟ್ ಬ್ಲಾಕ್ಗೆ ನಿಮಗೆ ಎಮ್ ಸ್ಯಾಂಡು ಮತ್ತು ಈ ಗ್ರಾನೈಟ್ ಡಸ್ಟ್ ಬರುತ್ತೆ, ಆ ಡಸ್ಟ್ನ ಯೂಸ್ ಮಾಡ್ತೀನಿ. ಅದು ಮತ್ತು ಫ್ಲೈ ಆಶ್ ಸ್ವಲ್ಪ ಯೂಸ್ ಮಾಡ್ತೀನಿ. ಆದ್ದರಿಂದ ಆ ಕಲರ್ ಬರುತ್ತೆ, ಇದು ಮಡ್ ಕಲರ್ ಬರುತ್ತೆ. ಕಂಪ್ಯಾರಿಟಿವ್ ಎರಡು ಸೇಮೇ ಬರುತ್ತೆ. ಸ್ಟ್ರೆಂತ್ ವೈಸ್ ಚೂರು ಮಡ್ ಬ್ಲಾಕ್ ಚೆನ್ನಾಗಿ ಬರುತ್ತೆ. ಸಿಮೆಂಟ್ ಬ್ಲಾಕ್ ಇದೆ, ಮಡ್ ಬ್ಲಾಕ್ಸೇ ಚೆನ್ನಾಗಿ ಬರೋದು ಯೂಶುವಲ್ ಆಗಿ ನನ್ನ ಅನುಭವದಲ್ಲಿ. ಸರ್ ಇವಾಗ ಸಿಮೆಂಟ್ ಬ್ಲಾಕ್ಸಿಗೂ ಮತ್ತೆ ಮಡ್ ಬ್ಲಾಕ್ಸಿಗೆ ಸರ್ ನಿಮ್ಗೆ ಅಡ್ವಾಂಟೇಜಸ್ ಬೇಸಿಕಲಿ ಮಡ್ ಬ್ಲಾಕ್ಸಲ್ಲಿ ನಿಮಗೆ ಮೇನ್ ಅಡ್ವಾಂಟೇಜ್ ಏನು ಗೊತ್ತಾ, ಎಕೋ ಫ್ರೆಂಡ್ಲಿ. ನಿಮ್ಗೆ ಆಚೆಗಡೆ ಎಷ್ಟೇ ಬಿಸಿಲಿದ್ರು ಒಳಗಡೆ ಮನೆ ಕೂಲ್ ಆಗಿರುತ್ತೆ, ಮತ್ತು ಆಚೆಗಡೆ ಎಷ್ಟೇ ತಣ್ಣಗಿದ್ರು ಮನೆ ಒಳಗಡೆ ಬೆಚ್ಚಗಿರುತ್ತೆ. ಏನಕ್ಕೆ ಅಂದರೆ ಮಣ್ಣಿನ ನೈತಿಕತೆ ಇರೋದೇ ಆ ಥರ. ಇದರಿಂದ ನಿಮಗೆ ಕೂಲಿಂಗ್ ಬರುತ್ತೆ. ಸಿಮೆಂಟ್ ಬ್ಲಾಕಲ್ಲಿ ನಿಮ್ಗೆ ಆಬ್ವಿಯಸ್ಲಿ ಹೀಟ್ ಅಬ್ಸಾರ್ಬ್ ಮಾಡುತ್ತೆ. ಇದರಿಂದ ನಿಮಗೆ ಆ ಕೂಲಿಂಗ್ ಎಕೋ ಫ್ರೆಂಡ್ಲಿ ಫೀಚರ್ ಬರಲ್ಲ. ಮತ್ತು ನಮ್ಮ ಸಿಮೆಂಟ್ ಮಡ್ ಬ್ಲಾಕಲ್ಲಿ ವೇ ಆಫ್ ಕನ್ಸ್ಟ್ರಕ್ಷನ್ ಎಲ್ಲ ಸೇಮೇ ಇರುತ್ತೆ. ಮೈನ್ ಫೀಚರ್ ಬಂದಿದೆ ಎಕೋ ಫ್ರೆಂಡ್ಲಿ ಬರುತ್ತೆ. ಸರ್ ಇವಾಗ ಇದು ಸಿಮೆಂಟ್ ಬ್ಲಾಕ್ ಆದ್ರೆ ಮತ್ತೆ ಅದು ಬ್ಲಾಕಿಂಗ್ ಮಾಡ್ತಾ ಮಾಡ್ತಾ ಸಿಮೆಂಟ್ ಹಚ್ಚಬೇಕಾಗತ್ತೆ, ಮೀನ್ಸ್ ಫಿಕ್ಸ್ ಆಗಕ್ಕೆ. ಇದಕ್ಕೇನಿಲ್ಲ ಇಂಟರ್ಲಾಕಿಂಗ್ ಬ್ಲಾಕ್ಸ್ ಅಲ್ಲಿ ನಿಮ್ಗೆ ಏನಂದ್ರೆ ಜಸ್ಟ್ ಬ್ರಿಕ್ ಟು ಬ್ರಿಕ್ ಇಂಟರ್ಲಾಕ್ ಮಾಡೋದು. ನಿಮಗೆ ಪ್ಲಾಸ್ಟಿಂಗ್ ಬೇಕಿರೋದಿಲ್ಲ. ಬೇಸಿಕಲಿ ಪ್ಲಾಸ್ಟಿಂಗು ಮತ್ತು ಸಿಮೆಂಟ್ ಇದೆ ತುಂಬ ಕಡಿಮೆ ಇರುತ್ತೆ. ಮತ್ತು ಮ್ಯಾನ್ ಪವರು ನಿಮಗೆ ಸಿಮೆಂಟ್ ಬ್ಲಾಕ್ ಕಟ್ಟಬೇಕು, ಸಾಲಿಡ್ ಬಾಕ್ಸ್ ಕಟ್ಟೋರು ನಿಮಗೆ ಪ್ರಾಬಬಲಿ ಕಾಸ್ಟ್ ವೈಸ್ ಜಾಸ್ತಿ ಇದೆ. ನಮ್ಮ ಇದರಲ್ಲಿ 26,000 to 27,000 ರೂಪಾಯಿ ಚದರಕ್ಕೆಲ್ಲ ಮಾಡ್ಕೊಡ್ತಾರೆ ನಮ್ಮ ಈ ಬ್ರಿಕ್ಕಲ್ಲಿ ಕನ್ಸ್ಟ್ರಕ್ಟ್ ಮಾಡೋದು. ನಿಮಗೆ ಸಾಲಿಡ್ ಬಾಕ್ಸ್ ಎಲ್ಲ 35,000 ರೂಪಾಯಿ ಕಡಿಮೆ ಯಾರೂ ಮಾಡ್ತಾ ಇಲ್ಲ ಕನ್ಸ್ಟ್ರಕ್ಷನ್. ಅದು ಮೈನ್ ಕಾಸ್ಟ್ ಕನ್ಸೆಪ್ಷನ್. ನಿಮಗೆ 20 to 25% ಮ್ಯಾಕ್ಸಿಮಮ್ ಸೇವ್ ಮಾಡ್ಬೋದು ನಮ್ಮ ಬ್ರಿಕ್ ಕಳಿಸಿದ್ರೆ. ಸರ್ ಇದು ಮೀನ್ಸ್ ಬಾಳಿಕೆ ಬರುತ್ತಾ ಇದು ತುಂಬ ವರ್ಷ? ಸರ್ ಆ್ಯಸ್ ಪರ್ ISI ಪ್ರಕಾರ ನಿಮಗೆ 30 ವರ್ಷ ಕೊಟ್ಟಿದ್ದಾರೆ. 30 ವರ್ಷ ಅದನ್ನು ಡಬಲ್ ಆಗಿ 100% ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ನೀವು ಹಳೆ ಕಾಲದ ಮಣ್ಣಿನ ಮನೆಗಳು ಇವತ್ತಿಗೂ 100 ವರ್ಷ ಇರೋ ಮನೆಗಳು ನೋಡಿರ್ತೀರ. ಸೇಮ್ ಅದೇ ಟೆಕ್ನಿಕಲ್ಲೇ ಒಂದು ಶೇಪ್ ಒಂದು ಕೊಟ್ಟಿದ್ದೀವಿ ಅಷ್ಟೇ, ಏನು ಇಂಟರ್ಲಾಕಿಂಗ್ ಶೇಪು. ಇನ್ನೆಲ್ಲ ಸೇಮೇ ಇರುತ್ತೆ ನಮ್ದು. ಸರ್ ಇವಾಗ ನಾರ್ಮಲಿ ನಾವು ಸಿಮೆಂಟ್ ಬ್ಲಾಕಿಗೆ ಮತ್ತೆ ಮಡ್ ಬ್ಲಾಕಿಗೆ ಮನೆ ಕಟ್ಟಬೇಕಂದ್ರೆ ಸೇವಿಂಗ್ಸ್ ಎಷ್ಟಾಗ್ಬೋದು? ಸರ್ ಹಾರ್ಡ್ಲಿ ನಿಮಗೆ 20 to 25% ಒಳಗಡೆ ಸೇವ್ ಮಾಡ್ಬೋದು. ಅದೇ ನಿಮ್ಗೆ ಎಲ್ಲಿ ಸೇವ್ ಆಗುತ್ತೆ ಅಂದರೆ ಮೇನ್ ಪ್ಲಾಸ್ಟಿಂಗ್ ಒಂದು ಸೇವ್ ಆಗುತ್ತೆ, ಮತ್ತು ಮ್ಯಾನ್ ಪವರು ಮತ್ತು ಬ್ರಿಕ್ ಪ್ರೈಸು ಆಲ್ಮೋಸ್ಟ್ ನಿಮ್ಗೆ ಅದು ಇದು ಎರಡು ಸೇಮೇ ಬರುತ್ತೆ. ಕನ್ಸ್ಟ್ರಕ್ಷನ್ ಕಾಸ್ಟಲ್ಲಿ ನಿಮಗೆ 20-25% 100 ಸೇವ್ ಮಾಡ್ಬೋದು. ಅದೇ ಮೇನ್ ಪ್ಲಾಸ್ಟಿಂಗು, ಮ್ಯಾನ್ ಪವರು, ಮೆಟೀರಿಯಲ್ಲು, ಇದರಲ್ಲಿ ಲೇಬರ್ ಕಾಸ್ಟು ಸೇವ್ ಆಗುತ್ತೆ. ಮತ್ತು ಟೈಮ್ ಕನ್ಸಂಪ್ಷನ್ನು ನಿಮಗೆ ಸಿಮೆಂಟ್ ಬ್ಲಾಕ್ ಯೂಸ್ ಮಾಡಿದ್ರೆ ಪರ್ ಡೇ ನಿಮ್ಮ 5 ಕೋರ್ಸ್ ಮೇಲೆ ಇಕ್ಕೋಕ್ಕಾಗಲ್ಲ. ಏನಕ್ಕೆ ಅಂದರೆ ಸ್ಲರಿ ಯೂಸ್ ಮಾಡಿರ್ತಾರೆ, ಮಾಟ್ರ್ ಯೂಸ್ ಮಾಡಿರ್ತಾರೆ, ಸಿಂಕ್ ಆಗೋ ಪಾಸಿಬಿಲಿಟೀಸ್ ಇದೆ. 5 ಕೋರ್ಸ್ ಮೇಲೆ ಕಟ್ಟೋಕ್ಕಾಗಲ್ಲ. ನಮ್ಮ ಈ ಬ್ರಿಕ್ಕಲ್ಲಿ ಸಿಮೆಂಟು ಗಸಿ ಥರ ಉಯ್ಕೊಳ್ಳೋದು ನಾವು. ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಸಿಮೆಂಟ್ ಗಸಿ ಹಾಕ್ಕೊಂತೀವಿ. ಅದು ಹಾಕೋದ್ರಿಂದ ನಿಮಗೆ ಒಂದು ದಿವಸಕ್ಕೆ ಲೀಟ್ಲವರೆಗೂ ತೊಗೊಂಡೋಗ್ಬೋದು. ನಿಮಗೆಲ್ಲ ಸಿಂಕೇಜ್ ಇಶ್ಯೂಸ್ ಎಲ್ಲೂ ಬರೋಲ್ಲ ನಮ್ಮ ಈ ಬ್ರಿಕ್ಕಲ್ಲಿ. ಅದು ನಿಮ್ಮ ಟೈಮ್ ಕನ್ಸಂಪ್ಷನ್ ತುಂಬ ಸೇವ್ ಆಗುತ್ತೆ. ಹೌದು, 100% ಸೇವ್ ಮಾಡ್ಬೋದು. ವೀಕ್ಷಕರೇ ನೋಡ್ತಾ ಇದ್ದೀರಾ, ಇವ್ರ ಆಫೀಸ್ ಕೂಡ ಕಂಪ್ಲೀಟ್ ಆಗಿ ಮಡ್ ಬ್ರಿಕ್ಸ್ ಇಂದಾನೆ ಮಾಡಿರೋದು. ಸೊ ಒಳಗಡೆ ತುಂಬಾನೇ ಕೂಲ್ ಆಗಿದೆ. ಆಫೀಸ್ ಒಳಗಡೆ ಬಂದಾಗೆ ತುಂಬಾ ಹ್ಯಾಪಿ ಫೀಲ್ ಆಗುತ್ತೆ, ಯಾಕಂದ್ರೆ ತುಂಬಾ ಕೂಲ್ನೆಸ್ ಇದೆ. ಸರ್ ಇವಾಗ ತುಂಬಾ ಜನರಿಗೆ ಡೌಟ್ ಇರುತ್ತೆ, ಸೊ ಮಡ್ ಬ್ರಿಕ್ಸ್ ಅಲ್ಲಿ ಮಾಡಿದ್ರೆ ನಮಗೆ ಎಲೆಕ್ಟ್ರಿಕ್ ಕನೆಕ್ಷನ್ ಎಲ್ಲ ಹೇಗೆ ಕೊಡೋದು ಅಂತ. ಸರ್ ಎಲೆಕ್ಟ್ರಿಕ್ ಕಾಂಟ್ಯೂಟ್ಸ್ ಎಲ್ಲ ನೋಡಿ ಎಲ್ಲ ಇಂಟೀರಿಯರೇ ಮಾಡಿರೋದು ನಾವು. ನಿಮಗೆಲ್ಲೂ ಏನೂ ಎಕ್ಸ್ಪೋಸಿಂಗ್ ಕಾಣಿಸ್ತಾ ಇಲ್ಲ. ಸೇಮ್ ಅದೇ ಇವಾಗ ಸಾಲಿಡ್ ಬ್ಲಾಕ್ಸ್ ಯಾವ ಥರ ಗ್ರೂ ಕಟಿಂಗ್ ಮಾಡಿ ಕಾಂಟ್ಯೂಟ್ಸ್ ಮಾಡಿ ಫಿಲ್ಅಪ್ ಮಾಡ್ತಿರೋ, ಇದಕ್ಕೂ ಸೇಮ್ ಹಂಗೇನೆ ನೋಡಿ. ಇಲ್ಲಿ ಹೋಗಿದೆ ಕಾಣಿಸ್ತಾ ಇದೆ ನಿಮಗೆ ಈ ಪಾರ್ಟಲ್ಲಿ. ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಅದು ಸೇಮ್ ಕಾಂಟ್ಯೂಟ್ಸ್ನ ಹಾಕ್ಬಿಟ್ಟು ಕಟಿಂಗ್ ಮಾಡಿ ಆದ್ಮೇಲೆ ಪ್ಲಾಸ್ಟಿಂಗ್ ಮಾಡಬೇಕು. ಬರೀ ಎಲ್ಲಿ ಕಟಿಂಗ್ ಮಾಡಿದ್ರೆ ಆ ಜಾಗಕ್ಕೆ ಮಾತ್ರ ಪ್ಲಾಸ್ಟಿಂಗ್ ಮಾಡಿ ಗಾಡಿ ಹೊಡ್ಕೋಬೇಕು. ಸಿಮೆಂಟ್ ಪ್ಲಾಸ್ಟಿಂಗ್ ಮಾಡ್ತೀವಿ. ಸಿಮೆಂಟಿಗೆ ಸ್ವಲ್ಪ ಪ್ರಪೋರ್ಷನ್ ಮಣ್ಣು, ನಾವು ಇಲ್ಲಿ ಮಿಕ್ಸಿಂಗ್ ಏನು ಮಾಡ್ತೀವಲ್ಲ ಮಡ್ ಬ್ಲಾಕ್ಸು, ಅದನ್ನೇ ಸ್ವಲ್ಪ ವಾಟ್ರಿ ಮೆಟೀರಿಯಲ್ ಮಾಡ್ಕೋಬೇಕು. ವಾಟ್ರಿ ಮೆಟೀರಿಯಲ್ ಮಾಡ್ಕೊಂಡು ಫಿಲ್ಅಪ್ ಮಾಡಬೇಕು. ಫಿಲ್ಅಪ್ ಮಾಡಿ ಬ್ರಿಕ್ ಶೇಪಿಂಗ್ ಕಟಿಂಗ್ ಮಾಡ್ಕೋಬೇಕು. ಸೊ ನೋಡ್ತಾ ಇರ್ತೀರಾ ಇಲ್ಲಿ. ಸೊ ಕಂಪ್ಲೀಟ್ ಆಗಿ ನೀವು ಅಬ್ಸರ್ವ್ ಮಾಡಿದ್ರೆ ಅಷ್ಟೇ ಗೊತ್ತಾಗುತ್ತೆ ನಿಮಗೆ, ಇಲ್ಲಾಂದ್ರೆ ಇಲ್ಲಿ ಎಲೆಕ್ಟ್ರಿಕ್ ಕನೆಕ್ಷನ್ ಎಲ್ಲ ಹೋಗಿದೆ ಅಂತ ನಿಮಗೆ ಸ್ವಲ್ಪನೂ ಐಡಿಯಾನೇ ಬರಲ್ಲ. ಸೊ ಇವಾಗ ಅವರು ಹೇಳ್ದಾಗಲೇ ನನ್ಗೆ ಗೊತ್ತಾಗಿದೆ ಇಲ್ಲಿ ಮೀನ್ಸ್ ಎಲೆಕ್ಟ್ರಿಕ್ ಅಲ್ಲಿಂದ ಪಾಸ್ ಆಗಿದೆ ಅಂತ. ಹಾಗೆ ವೀಕ್ಷಕರೇ ಇಲ್ಲಿ ನಿಮ್ಮ ಪ್ರೈಸಿಂಗ್ ನೋಡ್ತಾ ಇದ್ದೀರಾ. ಸೊ 6 ಇಂಚಸ್ಗೆ ನಿಮಗೆ 35 ರೂಪೀಸ್ ಪ್ಲಸ್ GST ಬರುತ್ತೆ. ಸೊ ಹಾಗೆ 8 ಇಂಚಸ್ಗೆ ನಿಮಗೆ 40 ರೂಪೀಸ್ ಇದೆ. ಸೊ ಆಮೇಲೆ ಸಿಮೆಂಟ್ ಇಂಟರ್ಲಾಕಿಂಗು ಇರುತ್ತೆ ಇವ್ರ ಹತ್ರ. ಸೊ ಇದು ನಿಮಗೆ 6 ಇಂಚಿಗೆ 40, 8 ಇಂಚಿಂದು 45 ರೂಪೀಸ್ ಪ್ಲಸ್ GST ಜೊತೆಗೆ ಬರುವಂಥದ್ದು. ಓಕೆ ಸರ್, ನಿಮ್ಮ ಲೊಕೇಶನ್ ಎಲ್ಲಿ ಬರುತ್ತೆ? ಸರ್ ಲೊಕೇಶನ್ ಇದು ಬಂದು ಹಾಲಿಡೇ ವಿಲೇಜ್, ಕನಕಪುರ ಮೇನ್ ರೋಡು, ಹಾಲಿಡೇ ವಿಲೇಜ್ ರೋಡು, ಮಲ್ಸಂದ್ರ ಅಂತ ಇದು ಊರ ಹೆಸರು. ಇಲ್ಲಿ ವೈಭವ್ ಸುಮುಖ್ ಲೇಔಟ್ ಅಲ್ಲಿ ನಮ್ಮ ಫ್ಯಾಕ್ಟ್ರಿ ಇರೋದು. ಓಕೆ, ಸೊ ಈ ಫ್ಯಾಕ್ಟ್ರಿ ನೀವು ವಿಸಿಟ್ ಮಾಡಬೇಕಂದ್ರೆ ಬನಶಂಕರಮ್ಮ ಇಂಟರ್ಲಾಕಿಂಗ್ ಬ್ಲಾಕ್ ಅಂತ ಲೊಕೇಶನ್ ಹಾಕೊಂಡ್ರೆ ಕ್ಲೀನ್ ಆಗಿ ಇಲ್ಲೇ ಬರುತ್ತೆ. ಓಕೆ, ಸೊ ನಿಮಗೆ ಗೂಗಲ್ ಅಲ್ಲಿ ಲೊಕೇಶನ್ ಕೂಡ ಸಿಗುತ್ತೆ ನಿಮಗೆ. ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ನೀವು ಇವ್ರ ಹತ್ರ ಬಂದು ವಿಸಿಟ್ ಮಾಡಿ. ಸೊ ಇಲ್ಲಿ ಯಾವ ತರ ರೆಡಿ ಆಗ್ತಾ ಇದೆ ಅದು ಕೂಡ ನೀವು ನೋಡ್ಬೋದು. ಹಾಗೆ ಇಲ್ಲಿ ತುಂಬಾ ಮಡ್ ಬ್ಲಾಕ್ಸ್ ಕೂಡ ಅವರು ರೆಡಿ ಮಾಡಿ ಇರ್ತಾರೆ. ಸೊ ಅದು ಕೂಡ ನೀವು ನೋಡಿ ಆಮೇಲೆ ಪರ್ಚೇಸ್ ಮಾಡಿ ತಗೊಂಡೋಗುವಂಥದ್ದು. ಸೊ ಇವಾಗ ಸರ್ ನಿಮ್ಮ ಕಸ್ಟಮರಲ್ಲಿ ಯಾರಾದರೂ ಮಡ್ ಬ್ಲಾಕ್ಸ್ ಕಟ್ಟಿರೋವಂಥದ್ದು ಮನೆ ಯಾವುದಾದ್ರೂ ಇದೆಯಾ ಸರ್? ಸರ್ ಸಾಕಷ್ಟು ಇದ್ದಾವೆ. ಎಲ್ಲ ಕಸ್ಟಮರ್ ಯಾರು ಬಂದರೂ ಅವರು ಬರೋ ಕಸ್ಟಮರ್ ನಿಯರ್ ಬೈ ಆ ಲೊಕೇಶನ್ ಇರುತ್ತೋ ಆ ಲೊಕೇಶನ್ ಕೊಡ್ತೀವಿ. ಹೋಗಿ ಧಾರಾಳವಾಗಿ ಅವ್ರು ನೋಡ್ಕೊಬರ್ಬೋದು. ಅವ್ರಿಗೆ ಅವ್ರು ಇರೋ ಜಾಗದಲ್ಲಿ ನಿಯರ್ ಬೈ ಅದೇ ಲೊಕೇಶನ್ ಕೊಡ್ತೀವಿ ನಾವು. ಆರಾಮಾಗಿ ನೋಡ್ಕೊಬರ್ಬೋದು. ಸಾಕಷ್ಟು ಲೊಕೇಶನ್ಗಳಿದ್ದಾವೆ.
ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಇದ್ರಲ್ಲಿ ಯಾವ ಥರ ಮನೆ ಫಿನಿಶಿಂಗ್ ಎಲ್ಲ ಬರುತ್ತೆ ಅಂದರೆ ಸೊ ಅವರೇ ನಿಮಗೆ ಲೊಕೇಶನ್ ಕೊಡ್ತಾರೆ. ಆ ಒಂದು ಸರಿ ನೀವು ಮನೆ ಹೋಗಿ ವಿಸಿಟ್ ಮಾಡಿ ನೋಡ್ಬೋದು ಸೊ ಯಾವ ಥರ ಕಟ್ಟಿದ್ದಾರೆ ಅಂತ. ವೀಕ್ಷಕರೇ, ನಾವು ಈ ಬ್ರಿಕ್ಸ್ನ ಕ್ವಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನನ್ನ ಕೈಯಲ್ಲಿ ಬ್ರಿಕ್ಸ್ ಇದೆ, ಹಿಂದ್ಗಡೆ ನೋಡ್ತಾ ಇದ್ದೀರಾ ಭಾರತ್ ಬೆನ್ಸ್ ಲಾರಿ ಇದೆ. ಸೊ ಅದನ್ನು ನಾವು ಇವಾಗ ಹಚ್ತಾ ಇದ್ದೀವಿ, ಬನ್ನಿ. ನಡಿ ಮುಂದಕ್ಕೆ. Actually ಇದು ರಿಯಲ್ ಟೆಸ್ಟ್ ಅಂತ ಹೇಳ್ಬೋದು, ಯಾಕಂದ್ರೆ ಮಧ್ಯದಲ್ಲಿ ಹತ್ತಿದಾಗ ಬ್ರಿಕ್ಸ್ ಕಟ್ಟಾಗಲ್ಲ ಅಷ್ಟೊಂದು. ಆದ್ರೆ ಇವಾಗ ನೋಡಿ ಸೈಡಲ್ಲಿ ಹತ್ತಿರೋದು, ಆದ್ರೂ ಎಷ್ಟು ಸ್ಟ್ರೆಂತ್ ಇದೆ ಅಂತ ನಿಮ್ಗೇನೆ ಗೊತ್ತಾಗ್ತಾ ಇದೆ. ಸೈಡಿಂದ ಜಸ್ಟ್ ಲಾಸ್ಟ್ ಇಂದ ಹತ್ತಿದ್ರೇನು ಆ ಬ್ರಿಕ್ಸ್ ಏನೂ ಆಗಿಲ್ಲ, ನೋಡ್ತಾ ಇದ್ದೀರಾ. ನೋಡಿದ್ರಲ್ಲ ವೀಕ್ಷಕರೇ, ಸ್ಟ್ರೆಂತ್ ವೈಸ್ ನಿಮಗೆ ಗೊತ್ತಾಗಬೇಕಂದ್ರೆ ಇವಾಗ ನಾವು ಆ ಲಾರಿನೇ ಹತ್ತಿದ್ದೀವಿ ಬ್ರಿಕ್ಸ್ ಮೇಲೆ. ಸೊ ಏನೂ ಆಗಿಲ್ಲ ಈ ಬ್ರಿಕ್ಸಿಗೆಲ್ಲ. ಹಾಗೆ ನಿಮಗೆ ಇನ್ನೊಂದು ಡೌಟ್ ಇತ್ತು, ಟ್ಯಾಂಕಲ್ಲಿ ನೀರು ಹಾಕಿದಾಗ ಲೀಕೇಜಸ್ ಆಗುತ್ತೆ ಅಂತ. ಸೊ ಅದು ಕೂಡ ನಾನು ನಿಮಗೆ ಅಲ್ಲಿ ಟ್ಯಾಂಕ್ ಕೂಡ ತೋರಿಸಿದ್ದೀನಿ. ಆ ನೀರು ಇನ್ನೋವರೆಗೂ ಲೀಕೇಜಸ್ ಎಲ್ಲೂ ಬಂದಿಲ್ಲ. ಸೊ ಅದ್ರ ಜೊತೆಗೆ ಇನ್ನೊಂದು ಡೌಟ್ ಏನಿತ್ತು ಅಂದರೆ ನಿಮಗೆ ಎಲೆಕ್ಟ್ರಿಕ್ ವರ್ಕ್ ಹೇಗಾಗುತ್ತೆ ಅಂತ. ಸೊ ಈ ಬ್ರಿಕ್ಸಲ್ಲಿ ಅವ್ರು ಕಂಪ್ಲೀಟಾಗಿ ಅವ್ರ ಆಫೀಸಲ್ಲೇ ತೋರಿಸಿದ್ದಾರೆ ಯಾವ ಥರ ಎಲೆಕ್ಟ್ರಿಕ್ ವರ್ಕ್ ಮಾಡೋಕ್ಕಾಗತ್ತೆ ಅಂತ. ಜೊತೆಗೆ ಇನ್ನೊಂದು ನಾವು ನಿಮಗೆ ಕಂಪ್ಲೀಟಾಗಿ ಹೋಮ್ ಟೂರ್ ಕೂಡ ತರ್ತಾ ಇದ್ದೀವಿ. ಸೊ ಇದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಮುಂದಿನ ದಿನದಲ್ಲಿ ವೀಡಿಯೋ ನೋಡೋಕ್ಕೆ ಸಿಗುತ್ತೆ. ಜೊತೆಗೆ ನಿಮಗೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಡಿಸ್ಪ್ಲೇ ಮೇಲೆ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇರುತ್ತೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಅಲ್ಲಿಂದ ನೀವು ಇವರಿಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಧನ್ಯವಾದಗಳು.